welcome back to my channel Rakshita Vlogs. ಸ್ಟಾರ್ಟಿಂಗ್ ಇವತ್ತು ಡೈಲಿ ರೊಟೀನ್ ವ್ಲಾಗೇ ಇರುತ್ತೆ. ಈ ವ್ಲಾಗು ಎಲ್ಲ ಒಂಥರ ಮಿಕ್ಸ್ ವ್ಲಾಗ್ ಆಗಿರುತ್ತೆ. ಕಂಟಿನ್ಯೂಸ್ ಆಗಿ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, 3-4 ಡೇಸಿಂದ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇವಾಗ 3 ಡೇಸ್ದು ವ್ಲಾಗ್ ಇರುತ್ತೆ. ಇದು ವೆಡ್ನೆಸ್ಡೇ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇದು ಬೆಳಿಗ್ಗೆ ನಾನು 9:30 ಆಗಿತ್ತು ಟೈಮ್. ದಿಹಾನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಾದಮೇಲೆ ಇವರೇ ಹೋಗಿ ಡ್ರಾಪ್ ಮಾಡಿರೋರಪ್ಪ. ಡ್ರಾಪ್ ಮಾಡಿ ಬಂದಮೇಲೆ ನಾನು ಲೂಲುಗೆ ಹೋಗಿದ್ವಿ. ಅಲ್ಲೇ ಇವಾಗ ನಮಗೆ ಫ್ರೆಶ್ ಆಗಿ ತರಕಾರಿ ಎಲ್ಲ ಸಿಗುತ್ತಲ್ವ, ಸೊ ಅಲ್ಲೇ ಹೋಗೋಣ. ಬೇರೆ ಕಡೆ ಏನಕ್ಕೆ, ಬೇರೆ ಕಡೆನೂ ಸ್ವಲ್ಪ ದೂರನೇ ಆಗುತ್ತೆ, ಇದು ನಮಗೆ ಹತ್ರನೇ ನಿಯರ್ ಬೈ ಇರೋದ್ರಿಂದ, ಮತ್ತು ಬೆಳಗ್ಗೆ ಸ್ಟಾಕ್ ಫ್ರೆಶ್ ಆಗಿರುತ್ತಲ್ವ, ಸೊ ಬೆಳಿಗ್ಗೆ ಹೋಗಿದ್ವಿ. ಎಲ್ಲ ಅವಾಗ ತಾನೇ ಫ್ರೆಶ್ ಆಗಿ ಹಾಕ್ತಾಯಿದ್ರು. ಟೊಮೆಟೊ 67 ಏನೋ ಇತ್ತು kg. ಸ್ವಲ್ಪ ಟೊಮೆಟೊ, ಎಲ್ಲ ಥರ ತರಕಾರಿ ಬೇಕಾಗಿತ್ತು, ಮತ್ತು ಸೊಪ್ಪು ಎಲ್ಲನೂ ತೊಗೊತಾ ಇದ್ದೆ. ಬಟಾಣಿ ಎಲ್ಲ ಪ್ರತಿಯೊಂದು ರೇಟ್ ಇದೆ ಇವಾಗ. ನಮಗೆ ಬಿಲ್ಲಿಂಗ್ ಎಲ್ಲ ಆದಮೇಲೆ ಗೊತ್ತಾಗಿದ್ದು, ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟು ಬಿಲ್ ಆಯ್ತು ಏನು ಅಂತ. ಎಲ್ಲ ಸ್ವಲ್ಪ ಸ್ವಲ್ಪ ಒಂದು ವೀಕ್ಗೆ ಇಲ್ಲ 10 ಡೇಸಿಗೆ ಏನು ಬೇಕೋ ಅದು ತೊಗೊಂಡಿದ್ದು ನಾವು. ಇವಾಗ ಏನಂತಂದರೆ, ಇವಾಗ ತರಕಾರಿನೂ ತೊಗೊಂಡಿರ್ತೀವಿ, ಅದ್ರ ಜೊತೆಗೆ ನಾನ್ ವೆಜ್ಜು ಮಾಡ್ತಾಯಿರ್ತೀವಿ. ಸೊ ದಟ್ ನಮಗೆ 15 ಡೇಸ್ ಹಂಗೆ ಬರುತ್ತೆ ತರಕಾರಿ ಎಲ್ಲ. ಈರುಳ್ಳಿ ಅದೆಲ್ಲ ಕಾಮನ್ ಆಗಿ ತೊಗೊಳ್ಳೋದೆ ಅಲ್ವಾ. ಎಲ್ಲನೂ ಖಾಲಿ ಆಗಿತ್ತು, ಫ್ರಿಜ್ ಫುಲ್ಲು ಸ್ಟೋರ್ ಮಾಡಬೇಕಾಗಿತ್ತು. ಎಲ್ಲನೂ ತೊಗೊಂಡು ಫ್ರೂಟ್ಸ್ ಎಲ್ಲ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಇವಾಗ ಬಿಲ್ಲಿಂಗ್ ಹತ್ರ ಬಂದ್ವಿ ಅಂತ ಅಂದರೆ, ಟೋಟಲ್ ಬಿಲ್ ಇಷ್ಟು ತರಕಾರಿಗೂ 750 ರುಪೀಸ್ ಆಗಿತ್ತು. ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ ಅಂದರೆ ಏನು ತೊಗೊಂಡಿಲ್ಲ. ಒಂದು ಸ್ವಲ್ಪ ಸ್ಟೇಷನರಿ ಇತ್ತು, ಅದೇನು ಜಸ್ಟ್ 2 ಪ್ಯಾಕ್ಸ್ ಏನೋ ತೊಗೊಂಡ್ವಿ, ಬ್ಯಾಕ್ ಪ್ಯಾಕ್ಸ್ ಥರದ್ದು, ಅದೆಲ್ಲ ತೊಗೊಂಡ್ವಿ ದಿಹಾನ್ ಸ್ಕೂಲಿಗೆ ಬೇಕು ಅಂತ. ಅದು ಬಿಟ್ಟರೆ ಇನ್ನೇನು ತೊಗೊಂಡಿರಲಿಲ್ಲ. ಇಷ್ಟಕ್ಕೇ 750 ರುಪೀಸ್ ಆಗಿತ್ತು. ಸೊ ಇನ್ನೂ ಜಾಸ್ತಿ ತೊಗೊಳೋರ್ಗೆ ಜಾಸ್ತಿನೂ ಆಗಿರ್ಬೋದೇನೋ ಗೊತ್ತಿಲ್ಲ, ಬಟ್ ನಮಗೆ ಯಾವಾಗಲೂ ಹೋದಾಗ ಅಷ್ಟು ಆಗಲ್ವಲ್ಲ. ಇವಾಗೇನೋ ರೇಟ್ ಜಾಸ್ತಿ ಆಗಿದೆ, ಮಳೆ ಅಂತ ಏನೋ ಗೊತ್ತಿಲ್ಲ, ಹಂಗೆ ಅಂದ್ಕೊಂಡು ಇವಾಗ ಸ್ಟೇಷನರಿನೂ ಅಷ್ಟೇ ತುಂಬ ಆಪ್ಷನ್ ಇರುತ್ತೆ, ಚೆನ್ನಾಗಿರುತ್ತೆ. ನಮಗೆ ಎಷ್ಟೊಂದು ಆಪ್ಷನ್ ಇರುತ್ತಲ್ಲ, ನಮ್ಗೆ ಯಾವ್ದು ಬೇಕೋ ಅದು ತೊಗೊಬೋದು. ಸ್ಟೇಷನರಿ ಶಾಪ್ಗೆ ಹೋದ್ರೆ ಏನಂದರೆ ಇದಿದೆಯಾ ಅದಿದೆಯಾ ಕೇಳಿ ತೊಗೋಬೇಕು. ಇಲ್ಲಾಂದರೆ ಎಲ್ಲ ನ್ಯೂ ಥಿಂಗ್ಸ್ ಎಲ್ಲ ಅಲ್ಲೇ ಇಟ್ಟಿರ್ತಾರೆ, ನಮ್ಗೆ ಯಾವ್ದು ಬೇಕೋ ಅದು ತೊಗೋಬೋದು. ಅವನಿಗೆ ಸ್ಪ್ಲ್ಯಾಶ್ ಪೂಲ್ಗೆ ಇದೆಲ್ಲ ವಾಟರ್ ಪ್ರೂಫ್ದೆಲ್ಲ ಬ್ಯಾಗ್ ಎಲ್ಲ ಬೇಕಾಗಿತ್ತು. ಸೊ ಅದೆಲ್ಲನೂ ಇಲ್ಲಿ ಅವೈಲಬಲ್ ಇತ್ತು, ಅದೆಲ್ಲ ತೊಗೊಂಡು ಇವತ್ತು ನಾನು ನಿಮಗೆ ಒಂದು ಚಿಕನ್ ಗ್ರೇವಿ ಮತ್ತು ಸಾರು ಥರನೂ ಆಗುತ್ತೆ. ಇದು ಒಂದು ಈರುಳ್ಳಿ, 1 ಟೊಮೆಟೊ, ಒಂದು 4 ಹಸಿಮೆಣ್ಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ ಲವಂಗ, ಒಂದು ಸ್ವಲ್ಪ ಸೋಂಪು, ಮತ್ತು ಈ ಸ್ಟಾರ್ ಬರುತ್ತಲ್ಲ ಪಲಾವ್ ಸಾಮಾನು, ಅದು ಹಾಕೋಬೇಕು. ಆಮೇಲೆ ಒಂದು ಸ್ವಲ್ಪ ಕಡಲೆಪಪ್ಪು, ಕಾಯಿ ಮತ್ತು ಗಸಗಸೆ, ಇದೆಲ್ಲ ಯಾವುದು ಉರಿಯೋಂಗಿಲ್ಲ, ಹಂಗೇ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಬೇಕು. ಕಾಯಿನೂ ಅಷ್ಟೇ ಒಂದು ಸ್ವಲ್ಪ ಹಾಕ್ಕೊಬೇಕು. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನೋ ಅಷ್ಟೇ. ಗ್ರೇವಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಮುದ್ದೆಗೆ, ಅನ್ನ ಸಾರಿಗೆ, ಅದಕ್ಕೆಲ್ಲದಕ್ಕೂ ಟ್ರೈ ಮಾಡ್ಬೋದು. ಇವಾಗ ಕುಕ್ಕರಲ್ಲೇ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ನೀವು ಚಪಾತಿಗೆ, ದೋಸೆಗೆ, ನಾವು ಗೀ ರೈಸ್ ಕಾಂಬಿನೇಷನಾಗಿ ಮಾಡಿದ್ವಿ, ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ನೆಕ್ಸ್ಟು ಒಂದು ಸ್ವಲ್ಪ ಚಿಕನ್ ಆ್ಯಡ್ ಮಾಡ್ಕೊಳ್ಳೋಣ. ಯಾವ ಥರ ಆದರೂ ಸರಿ, ಬೋನ್ಲೆಸ್ ಆದರೂ ಸರಿ, ನೀವು ನಾರ್ಮಲ್ ಚಿಕನ್ ಆ ಥರದ್ದಾದರೂ ಸರಿ. ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು, ನಾನಿಲ್ಲಿ ಒಂದು ಸ್ವಲ್ಪ ಚಿಕನ್ ಪೀಸಸ್ ಯಾವ ಥರ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೆ. ಬೋನ್ಲೆಸ್ ಎಲ್ಲ ಒಂದು ಕಡೆ ಇಟ್ಕೊಂಡು, ಇದರಲ್ಲೂ ಬೋನ್ಲೆಸ್ಸು ಅದೆಲ್ಲ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಬೇರೆ ಏನಾದರೂ ಮಾಡೋಣ ಅಂತ. ಅದು ಮತ್ತು ಇವಾಗ ಚಿಕನ್ ಪೀಸಸ್ ಎಲ್ಲ ಹಾಕ್ತಾಯಿದ್ದೀನಿ. ಕುಕ್ಕರಲ್ಲಿ 1-2 ವಿಷಿಲ್ಸ್ ಆದರೆ ಸಾಕು, ಇಲ್ಲ 1 ವಿಷಿಲ್ಗೆ ಕಂಫರ್ಟೇಬಲಾಗಿ ಬೇಯುತ್ತೆ ನನಗಿರೋ. ಓಕೆ, ನಾನು 2 ವಿಷಿಲ್ ನೀಟಾಗಿ ಕೂಗಿಸಿದ್ದೆ, ತಿರ್ಗಾ ಕುದಿಸೋದು ಅದೆಲ್ಲ ಏನೂ ಮಾಡಿಲ್ಲ, ಜಸ್ಟು 2 ವಿಷಿಲ್ಸ್ ಹಾಕಿದ್ದು ಅಷ್ಟೇ. ಇವಾಗ ಒಂದು ಸ್ವಲ್ಪ ಉಪ್ಪು, ಚಿಕನ್ ಅದು ನೀಟಾಗಿ ಇಟ್ಕೋಬೇಕಲ್ಲ, ಸೊ ಫ್ರೈ ಮಾಡಬೇಕಾದ್ರೇ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ಎಣ್ಣೆಲಿ ಸ್ವಲ್ಪ ಫ್ರೈ ಆದಮೇಲೆ ಪುದೀನ ಮತ್ತು ಕೊತ್ತಂಬರಿ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಬೇಕು. ಅದನ್ನೇನು ಜಸ್ಟ್ ಫ್ರೈ ಮಾಡಬೇಕು ಅಂತೇನಿಲ್ಲ, ಲಾಸ್ಟಲ್ಲಿ ಬೇಕಾದ್ರೆ ಹಾಕ್ಕೊಬೋದು. ನಾನು ಫಸ್ಟೇ ಹಾಕ್ಕೊಂಡು ಒಂದು ಸ್ವಲ್ಪ ಅದನ್ನು ಇದು ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಅದೇನಿದೆ ಅದನ್ನು ಹಾಕ್ಕೋತಾ ಇದ್ದೀನಿ. ಇವಾಗ ಧನಿಯಾ ಪುಡಿ ರುಬ್ಬಕ್ಕೆ ಹಾಕ್ಕೊಬಾರ್ದು. ನೆಕ್ಸ್ಟ್ ನಾವು
ಖಾರ ಎಲ್ಲ ಹಾಕಿದಾದಮೇಲೆ ನಿಮಗೆ ಧನಿಯಾ ಪುಡಿ ನಾನು 1.5 ಸ್ಪೂನ್ ಹಾಕಿದ್ದೆ. 1.5 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೆ. ನೀಟಾಗಿ ಕರೆಕ್ಟಾಗಿ ಬಂದಿತ್ತು. ಅದು ಬಿಟ್ಟು ಬೇರೆ ಏನೂ ನಾನು ಆ್ಯಡ್ ಮಾಡಿಲ್ಲ. ನೀವು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ನೀವು ಟ್ರೈ ಮಾಡಲೇಬೇಕು ಈ ರೆಸಿಪಿನ. ತುಂಬಾ ಚೆನ್ನಾಗಿ ಬಂದಿತ್ತು. ಅನ್ನಕ್ಕಾಗಿರ್ಬೋದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು. ನಿಮಗೆ ಜಾಸ್ತಿ ನೀರು ಹಾಕ್ಕೊಬೇಡಿ. ನಾವು ಏನು ಮಿಕ್ಸಿ ಜಾರ್ ತೊಳೆದಿರ್ತೀವಿ ಅದೊಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಒಂಥರ ಬೇರೆ ಸಾರು ಥರನೇ ಆಗೋಗ್ಬಿಡುತ್ತೆ. ನಿಮಗಿದು ಸ್ವಲ್ಪ ಚಾಪ್ಸ್ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ಅದು. ಸೊ ಇವಾಗ ಗೀ ರೈಸ್ ರೆಸಿಪಿ ಏನು ಶೇರ್ ಮಾಡಿಲ್ಲ ನಾನು, ಜಸ್ಟ್ ಇದನ್ನು ಮಾಡಿರೋದು. ಇವಾಗ ಕುಕ್ಕರಲ್ಲಿ 2 ಕೂಗ್ಸಿದಾದಮೇಲೆ ನೋಡಿ ಈ ಥರ ಆಗಿದೆ. ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ. ನಾವು ಗೀ ರೈಸ್ ಜೊತೆ ಕಾಂಬಿನೇಷನ್ ಮಧ್ಯಾಹ್ನ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ಈವ್ನಿಂಗ್ ರುಟೀನ್ ಬ್ಲಾಗ್ ಆಗಿರುತ್ತೆ ಇದು. ಈವ್ನಿಂಗ್ 5 o'clock ಆಗಿದ ತಕ್ಷಣ ನಮ್ಮ ಮನೇಲಿ ಕಾಫಿ, ಟೀ, ರೊಟೀನ್ ಮತ್ತು ಮಕ್ಳಿಗೆ ಏನಾದರೂ ಸ್ನ್ಯಾಕ್ಸ್. ಇವತ್ತು ನಾನು ಅವ್ರಿಗಿಬ್ರಿಗೂ ಪಾಪ್ಕಾರ್ನ್ ಮಾಡಿಕೊಟ್ಟಿದ್ದೆ. ಚೀಸ್ ಪಾಪ್ಕಾರ್ನ್ ಮಾಡಿದ್ದೆ. ಅದು ಅವರಿಬ್ಬರು ಕೂತ್ಕೊಂಡು ತಿಂತಾಯಿದ್ರು. ದಿಹಾನ್ ಟಿ ವಿ ನೋಡ್ಕೊಂಡು ಅವ್ನಿಗೆ ಸ್ಕ್ರೀನ್ ಟೈಮ್ 5 to 6 ಆ ಥರ ಇರುತ್ತೆ. ಡ್ಯಾನ್ಸ್ ಕ್ಲಾಸ್ಗೆ ಹೋದರೆ 1 hour ನೋಡ್ತಾನೆ, ಇಲ್ಲಾಂದರೆ 1.5 hour ಆ ಥರ ನೋಡಿಕೊಂಡು ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಇಬ್ಬರೂ ಆ ಥರ ಮಾಡ್ತಾರೆ. ನಕ್ಷಿತೇನು ಅಷ್ಟು ಇಂಟ್ರೆಸ್ಟ್ ಆಗಿದೆ ನೋಡಬೇಕು ಆ ಥರ ಎಲ್ಲ ಏನೂ ನೋಡಲ್ಲ ಅವನು. ಅವ್ನ ಪಾಡ್ಕೊಂಡು ಏನಾದರೂ ಹಾಕ್ಕೊಟ್ರೆ ಒಂದು ಸ್ವಲ್ಪ ತಿಂತಾನೆ, ಎಲ್ಲ ತಿರ್ಗಾ ಓಡಿ ಬರ್ತಾನೆ. ಹಂಗೆ ಅವ್ನಿಗೆ ಇವಾಗ ಬೂಸ್ಟ್ ಮಾಡಿಕೊಟ್ಟಿದ್ನಲ್ಲ ಅದು ಕುಡಿಸ್ಬಿಟ್ಟು ಪಾಪ್ಕಾರ್ನ್ ತಿಂತಾಯಿದ್ದ ಅವನು. ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ ಇದ್ದು. ನಾನೊಂದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು, ಏನೋ ಒಂದು ಸ್ವಲ್ಪ ತೋರಿಸ್ಬೇಕಾಗಿತ್ತು ಅಂದ್ಬಿಟ್ಟು. ನನಗೆ ಒಂದು ಸ್ವಲ್ಪ ಏನೋ ತೋರಿಸ್ಕೋಬೇಕಾಗಿತ್ತು, ಹುಷಾರಿರಲಿಲ್ಲ ಅಂದ್ಬಿಟ್ಟು. ಜಸ್ಟ್ ಏನಿಲ್ಲ, ಮೇಜರ್ ಏನಿಲ್ಲ, ಮೈನರ್ ಅಷ್ಟೇ. ತೋರಿಸ್ಕೊಂಡು ಬೇಗ ಒಂದು 5 minutes ಅಷ್ಟೇ, ಬೇಗ ಮುಗೀತು, ಬಂದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು. ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ ಇದು. ಇವತ್ತೆಲ್ಲ ಫುಲ್ಲು ಕ್ಲೀನಿಂಗ್ ಇಟ್ಕೊಂಡಿದ್ರಿ. ಕ್ಲೀನಿಂಗ್ ಅಂತ ಅಂದರೆ ಇವಾಗ ಏಕಾದಶಿ ಹಬ್ಬ ಬರುತ್ತೆ ನೆಕ್ಸ್ಟ್ ವೆಡ್ನೆಸ್ಡೇ, ಥರ್ಸ್ಡೇಗೆ. ಗೊತ್ತಿಲ್ವ ಯಾರ್ಯಾರಿಗೂ ಗೊತ್ತಿಲ್ಲ. ನಮ್ಮ ಮನೇಲಿ ಏಕಾದಶಿ ನಮ್ಮ ಮಾವ ಅವ್ರ ಕಡೆ ಅದೆಲ್ಲ ಮಾಡ್ಕೊಂಬರ್ತಾ ಇರೋದ್ರಿಂದ ಏಕಾದಶಿ ಹಬ್ಬಕ್ಕೆ ಫುಲ್ಲು ಡೀಪ್ ಕ್ಲೀನಿಂಗ್ ಮಾಡ್ಕೊತೀವಿ ಮನೇನ. ಫುಲ್ಲು ಹಿಂಗೆ ಅಂದರೆ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಅಂದರೆ ಗೊತ್ತಾಗುತ್ತೆ ಅನ್ಕೋತೀನಿ. ನಾನು ಇವತ್ತೆಲ್ಲ ಫ್ರಿಜ್ ಕ್ಲೀನಿಂಗ್ ಇಟ್ಕೊಂಡಿದ್ದೀನಿ. ಅಕ್ಕನೂ ಅಷ್ಟೇ, ಅವ್ರಿಗೂ ಬೇಗ ಬರೋಕ್ಕೆ ಹೇಳಿದ್ದೆ. ಅವ್ರಿಗೆ ಬೇರೆ ಕಡೆ ಹೋಗೋದ್ರಿಂದ ಫುಲ್ ಕಂಪ್ಲೀಟಾಗಿ ಮಾಡ್ಕೊಡೋದಕ್ಕಾಗಲ್ಲ. ಸೊ ಮಕ್ಕಳು ಇಬ್ಬರೂ ಮಮ್ಮಿ ಮನೇಲಿದ್ದಾರೆ. ಅವರಿಬ್ಬರು ಇದ್ದರೆ ಇನ್ನೂ ನೀಟಾಗಿ ಮಾಡ್ಕೊಳಕ್ಕಾಗಲ್ಲ. ಮತ್ತು ಅವ್ರಿಗೂ ಹೋಗಬೇಕು ಅಂತಾಯಿದ್ರು. ದಿಹಾನ್ ಅಂತೂ ಹೋಗಬೇಕು ಮಮ್ಮಿ ಅಮ್ಮಮ್ಮ ಮನೆಗೆ ಅಂತ ಅವನು ಹೊರಟಿದ್ದ. ಹಿಂದಿನ ದಿವಸನೇ ಇಬ್ಬರು ಹೋಗಿದ್ರು. ಸೊ ನಾವು ಇವತ್ತು ಫುಲ್ಲು ನಾನು ನಮ್ಮ ಅತ್ತೆ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಕಂಪ್ಲೀಟ್ ಕ್ಲೀನ್ ಮಾಡ್ಕೊಳ್ಳೋಣ. ಆ ಅಕ್ಕ ಎಷ್ಟು ಹೆಲ್ಪ್ ಮಾಡಿಕೊಡ್ತಾರೋ ಅಷ್ಟು ಮಾಡಿಕೊಡ್ಲಿ, ಇನ್ನು ಮಿಕ್ಕಿದೆಲ್ಲ ನಾವು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟ್ ಸ್ಟಾರ್ಟ್ ಮಾಡಿದೆ ಫ್ರಿಜ್ಜಿಂದ. ಯಾಕಂದರೆ ತರಕಾರಿ ಎಲ್ಲ ತಂದಿದ್ನಲ್ಲ ಅದೆಲ್ಲ ಹಾಗೆ ಇಟ್ಟಿದ್ದೆ. ಹೆಂಗಿದ್ರು ಫ್ರಿಜ್ ಕ್ಲೀನ್ ಮಾಡಬೇಕಲ್ಲ, ಫ್ರಿಜ್ ಕ್ಲೀನ್ ಮಾಡಿದ್ಮೇಲೆ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಎಲ್ಲ ಹಾಗೆ ಜೋಡಿಸ್ಕೊತಾ ಇದ್ದೀನಿ. ಮೊನ್ನೆ ತರಕಾರಿ ತಂದಿದ್ದು, ಈ ಕಡೆ ಎಲ್ಲ ಸಾಸ್ ಎಲ್ಲ ಒಂದು ಕಡೆ ಆ ಥರ ಜೋಡಿಸ್ಕೊಂಡು ಆ ಬಾಕ್ಸಸ್ ಏನಿದೆ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಆ ಬಾಕ್ಸಸ್ ನಮ್ಗೆ ಏನೇನು ಬೇಕೋ ಅದೆಲ್ಲ ಹತ್ರ ಅಲ್ಲಿ ಇಟ್ಕೊಂಡು ಇನ್ನು ಮತ್ತೆ ಅವರು ಅವ್ರ ರೂಮೆಲ್ಲ ಕ್ಲೀನ್ ಮಾಡಿಸ್ಕೋತಾಯಿದ್ರು ಆ ಅಕ್ಕ ಹತ್ರ. ತಿರ್ಗಾ ಹಾಲ್ ಕ್ಲೀನಿಂಗ್ ಅದೆಲ್ಲನೂ ಇದೆ, ಅಡುಗೆ ಮನೆ ಅದೆಲ್ಲ ಕ್ಲೀನ್ ಮಾಡ್ಕೊಬೇಕು. ಸೊ ಒಂದೊಂದೇ ಮಾಡ್ಕೊಳ್ಳೋಣ, 2 days ಹುಡುಗರು ಬರೋಷ್ಟೊತ್ತಿಗೆ ಮಾಡ್ಕೊಳ್ಳೋಣ ಅಂತ ಏಕಾದಶಿ ಹಬ್ಬಕ್ಕೆ ಕ್ಲೀನಿಂಗು ಪ್ರಿಪ್ರೇಷನ್ಸ್ ಎಲ್ಲ ನಾವು ಸ್ಟಾರ್ಟ್ ಮಾಡ್ಕೋತಾ ಇದ್ದೀವಿ. ಹಾಗೇ ಅಡುಗೆಗೂ ಮಾಡಿಟ್ಬಿಟ್ರೆ ತಿರ್ಗಾ ನಾವು ಕ್ಲೀನಿಂಗಲ್ಲಿ ಮಧ್ಯ ತಿರ್ಗಾ ಅಡುಗೆದೆಲ್ಲ ಅಷ್ಟು ಇದಿರಲ್ಲ ಅಂದ್ಬಿಟ್ಟು 2 ಥರ ಸಾರು ಮಾಡ್ತಾಯಿದ್ದೀನಿ. ಒಂದು ಮೊಸಪ್ಪು ಸಾರು, ಒಂದು ತರಕಾರಿ ಎಲ್ಲ ಹಾಕಿ ಬೇಳೆ ಸಾರು ಮಾಡೋಣ ಅಂತ. ಅದಕ್ಕೂ ಅಷ್ಟೇ ರೆಡಿ ಮಾಡ್ಕೋತಾ ಇದ್ದೀನಿ. ಪಾತ್ರೆ ಎಲ್ಲ ತೊಳ್ಕೊಟ್ಬಿಟ್ಟು ಅವರು ಎಷ್ಟಾಗುತ್ತೋ ಅಷ್ಟೆಲ್ಲ ಮಾಡಿಕೊಟ್ಬಿಟ್ಟು ಹೋಗಿದ್ರು. ಇನ್ನು ಮಿಕ್ಕಿ ನಾನೇ ಮಾಡ್ಕೊತೀವಿ ಬಿಡಿ ಪರವಾಗಿಲ್ಲ ಅಂದ್ಬಿಟ್ಟು. ಹೆಂಗಿದ್ರು ಮನೆಯೆಲ್ಲ ಒರೆಸಿದ್ರೆ ತಿರ್ಗಾ ಗಲೀಜಾಗೇ ಆಗುತ್ತೆ. ನಾವೆಲ್ಲ ಧೂಳೆಲ್ಲ ಉದುರ್ಕೋಬೇಕು ಅದೆಲ್ಲ ಇರುತ್ತೆ. ಹೆಂಗಿದ್ರು ಕ್ಲೀನ್ ಮಾಡ್ಕೊಬೇಕು. ಇಲ್ಲ ಪರವಾಗಿಲ್ಲ ಅಕ್ಕ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿಬಿಟ್ಟು ಎಲ್ಲ ಒಗೆಯೋಕ್ಕೆಲ್ಲ ಹಾಕ್ತಾಯಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.